ನಮಸ್ಕಾರ ಗುರು. ಇವತ್ತು ನನ್ನ ಗಾಡಿ ತೊಗೊಂಡು ಸದ್ಯಕ್ಕೆ ಕರೆಕ್ಟಾಗಿ 2 ವರ್ಷ ಆಗಿದೆ. ಯಾವುದೇ ಒಂದು EMI ಮಿಸ್ ಇಲ್ಲ, ಯಾವುದು ಏನು ಮಿಸ್ ಆಗಿಲ್ಲ ಗುರು. ಸಾಕಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ 2 ವರ್ಷ. ಖುಷಿಗೆ ಹಾಗೆ ಬೆಂಗಳೂರಲ್ಲಿ ಒಂದು ಅದ್ಭುತವಾದ ಒಂದು ಸುಂದರವಾದ ಟ್ರಿಪ್ಪು. ಅಂದರೆ ಜಾಸ್ತಿ ದೂರನೂ ಇರಬಾರ್ದು, ಜಾಸ್ತಿ ಹತ್ರನೂ ಇರಬಾರ್ದು, ಒಂದು ಲೆವೆಲ್ ಗುರು, ನೋಡೋಕ್ಕೆ ಚೆನ್ನಾಗಿರ್ಬೇಕು ಅಷ್ಟೇ. ಸರಿ ಬಿಡು, ಆ ಥರ ಒಂದು ಒಳ್ಳೆ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ನೀವು ಆಲ್ರೆಡಿ ಅಲ್ಲಿ ಕ್ಯಾಪ್ಷನ್ ನೋಡ್ಕೊಂಡು ಬಂದಿರ್ಬೋದು. ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಕರೆಕ್ಟಾಗಿ. ಹುಡುಗರೆಲ್ಲ ರೆಡಿಯಾಗಿ ನಿಂತವ್ರೆ. ನಾನು ಎಲ್ಲರಿಗೂ ಎಬ್ಬಿಸ್ಬಿಟ್ಟು ನಾನು ಲೇಟಾಗಿ ಹೋಗ್ತಾಯಿದ್ದೀನಿ ಗುರು. ಇದೇ ನಾವು ಮಾಡೋ ತಪ್ಪುಗಳು. ನಾವೇ ಲೇಟಾಗಿ ಹೋಗ್ಬಿಟ್ರೆ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಲೇಟಾಗಿ ಬಂದುಬಿಡ್ತಾರೆ. ಚಳಿ ಬೆಳಿಗ್ಗೆ ಹೊಡಿತಾ ಇತ್ತು ಚಳಿ. ಸ್ನಾನ ಮಾಡಿ ಬಂದ ತಕ್ಷಣ ಚಳಿನೂ ಇಲ್ಲ, ಏನೂ ಇಲ್ಲ ಗುರು. ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡ್ಬಿಟ್ಟು ಒಂದೇ ರೌಂಡ್ ಗುರು. ಕರೆಕ್ಟಾಗಿ ಬೆಂಗಳೂರಿಂದ 58 ಕಿಲೋಮೀಟ್ರ್ ಇದೆ ಗುರು. ನಮ್ಮ ಮನೆಯಿಂದ 65 ಕಿಲೋಮೀಟ್ರ್ ಇರೋದು. ಅಲ್ಲಿಂದ ಹೋಗಿ ನಮ್ಮ ಹುಡುಗರನ್ನ ನೋಡಿಕೊಂಡು ಹಂಗೆ ಹೋಗೋಷ್ಟಿಗೆ ಕರೆಕ್ಟ್ ಆಗಿರುತ್ತೆ ಟೈಮ್. ಅದೇ ನೀವು ಒಂದು 4-4:15 ಇವಾಗ ನಾನು 4:15 ಆಗಿದೆ, 4:15 ಹಂಗೆ ಬಿಟ್ಟಿರ್ತೀನಿ ನಾನು. ಈ ಥರ ಟೈಮ್ಗೆ ಏನಾದರೂ ಬಿಟ್ಟಿದ್ರೆ ನೀವು ಬೆಳಗಿನ ಜಾವ ಒಂದು 5:50 ಆಲ್ಮೋಸ್ಟ್ 6 ಗಂಟೆ ಒಳಗಡೆ ನೀವು ಅಲ್ಲಿ ಇರ್ಬೇಕು. ರೀಚ್ ಆಗಿದ್ರೆ ಒಳ್ಳೆ ವ್ಯೂ ಸಿಗುತ್ತೆ ಗುರು. ಮಿಸ್ಸೇ ಇಲ್ಲ, ಒಳ್ಳೆ ವ್ಯೂಗೆ ಮಾತ್ರ. ಆಯಿತು ಬಿಡು, ಹೋಗ್ತಾ ಇದ್ದೀವಿ. ನೋಡೋಣ ಇರಿಗಿರು. ಅಲ್ಲಿ ಆಲ್ರೆಡಿ ಒಂದು ಸರ್ತಿ ಹೋಗಿದೆ, ಸಂಜೆ ಟೈಮಲ್ಲಿ ಹೋಗಿದೆ. ಅಷ್ಟೇನು ಫೀಲ್ ಸಿಕ್ಕಿಲ್ಲ. ಫೀಲ್ ಸಿಕ್ಕಿಲ್ಲ ಅಂದರೆ ಒಳ್ಳೆ ಸನ್ಸೆಟ್ಟು. ನೀವು ಏನಾದರೂ ನಂದಿ ಹಿಲ್ಸಿಗೆ ಅಲ್ಲಿ ಇಲ್ಲಿ ಹೋಗ್ತೀರಾ ಅಂದರೆ ನಂದಿ ಹಿಲ್ಸ್ಗಿಂತ ಒಳ್ಳೆ ಸನ್ಸೆಟ್ ಪಾಯಿಂಟ್ ಗುರು. ಅದು ಫುಲ್ಲು ಆರೆಂಜ್ ಇರುತ್ತೆ. ಏನೇ ಆದರೂ 100cc ಇರಲಿ, ಸೂಪರ್ ಬೈಕ್ ಇರಲಿ, ಯಾವುದೇ ಬೈಕ್ ಇರಲಿ ಗುರು, ಹುಡುಗರಿಗೆ ಬೈಕ್ ಮೇಲೆ ಇರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗೋದೇ ಇಲ್ಲ. ನಾನೊಬ್ಬ ಗುರು 2 ವರ್ಷ ಸಾಕತ್ತಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಸರ್ತಿ ಗುರು 2 ವರ್ಷದಲ್ಲಿ ಒಂದು ಸರ್ತಿ ಡ್ರೈ ಮಾಡಿಲ್ಲ ಪೆಟ್ರೋಲು. 50 ರೂಪಾಯಿ ಪೆಟ್ರೋಲ್ ಆದರೆ ಇರಿಸಿದ್ದೀನಿ ಗಾಡೀಲಿ. ಒಂದಿನೂ ಡ್ರೈ ಮಾಡಿಸಿಲ್ಲ, ಒಂದು ದಿನ ತೊಳ್ಕೊಂಡೋಗಿಲ್ಲ. ಇವತ್ತು ಮಿಸ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಸರ್ವೀಸು ಎಲ್ಲ ಪರ್ಫೆಕ್ಟಾಗಿ 3-3.5 ಸಾವಿರ ಪ್ಲೇಸ್. ಅದು ಫಸ್ಟ್ ಗಾಡಿ. ನಾವು ಇಷ್ಟಪಟ್ಟು ತೊಗೊಂಡಿರ್ತೀವೋ, ಕಷ್ಟಪಟ್ಟು ತೊಗೊಂಡೋಗಿರ್ತೀವೋ, ಅದೆಲ್ಲ ಸೆಕೆಂಡ್ರಿ. ಆದರೆ ನಾವು ಫಸ್ಟ್ ಗಾಡಿ ಅಂತ ತೊಗೊಂಡ್ಮೇಲೆ ನಮ್ಮ ಮನೆಗೆ ಒಂಥರ ಲಕ್ಷ್ಮಿ ಇದ್ದಂಗೆ. ಹುಡುಗರು ಅಲ್ಲೇ ನಿಂತ, ಎಲ್ಲಿ ಹುಡುಗರು ಯಾರಿಲ್ಲ, ಬಡಿತಾವು ಇರಿ. ಯಪ್ಪ ಎದ್ದ ತಕ್ಷಣ ರಾಂಗ್ ರೂಟಲ್ಲಿ ಹೋಗ್ತಾ ಇದೀವಲ್ಲ ಗುರು ನಾವು. ಮಾವ ಬಂದ್ಬಿಟ್ಟು ಅವ್ನು ಅದಕ್ಕೆ ಟೀ ಅಂಗಡಿಯವರೆಲ್ಲ ಜುಮ್ಮು ಜೈ ಅಂದ್ಬಿಟ್ಟವ್ರೆ. ಇಲ್ಮೇನು ವೈಟ್ ವೈಸರ್ ಹಾಕಿದ್ದೀವಿ. ನೋಡೋಣ ಬನ್ನಿ. ಎಷ್ಟು 57 ಕಿಲೋಮೀಟ್ರ್ ಐತೆ. ಇವರು ನಮ್ಮ ಹುಡುಗರು ಅವರೇ ಕರೆಕ್ಟಾಗಿ 4 ಗಂಟೆ ಅಂದರೆ 4 ಗಂಟೆ ಇರಬೇಕು. ಅದು ಬಿಟ್ಟು 4:15 ಎಷ್ಟು ಇವಾಗ 4:45 ಆಗ್ತೈತೆ. ಇವಾಗ ಫೋನ್ ಹಾಕ್ತಾರೆ ಬರಲ್ಲ ಟ್ರಿಪ್ಪಿಗೆ ಅಂತ. ನಡೀರೋ ಹಾಗೆ ಮನೇಲಿ ಚೆನ್ನಾಗಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟ. ನಾನಂತೂ ನೀವೆಲ್ಲ ಫ್ರೆಂಡ್ಸು ಒಂದು ಸರ್ತಿ 1-2 ಸರ್ತಿ ಮಾಡಿದ್ರೆ ಬುದ್ಧಿ ಬಂದ್ಬಿಡುತ್ತೆ. ಆಮೇಲಿಂದ ಅವರೇ ಸರಿ ಹೋಗ್ತಾರೆ. ಕರೆಕ್ಟಾಗಿ ಹೇಳಿ ಟೈಮ್ ಬಂದ್ಬಿಡ್ತಾರೆ ಅಷ್ಟೇ. ಒಳ್ಳೆ ರೋಡ್ ಗುರಿ ಇದು ಮಾತ್ರ. ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಒಂದು 10-15 ನಿಮಿಷ ನನ್ನ ಗಾಡಿ ಇರೋದ್ರಿಂದ ಹಿಂದೆ ಬುಲೆಟ್ ಬರ್ತೈತೆ. ಅವ್ನು ಬೇಗ ಹೋಗ್ಬೋದು, ಆದರೆ ಹೋಗಲ್ಲ. ಎಲ್ಲ ನಮ್ಮ ಹುಡುಗರು ನೋಡಿ ಫೋನ್ ಮೇಲೆ ಫೋನ್ ಹಾಕ್ತಾರೆ. ಹಾಕಿ ನಾನೆಲ್ಲ ಕೇರ ತಗೊಳ್ಳಲ್ಲ. ಶಪ್ಪ ಸಿಂಗಲ್ ಬ್ಯಾಟ್ರಿ ಇದೆ ಗುರು. ಅವಾಗ ಸ್ಕಿಪ್ ಮಾಡ್ತೀನಿ ಸ್ವಲ್ಪ ಒಂದೊಂದು ಜಾಗದಲ್ಲಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ನೀವು ಎಡಿಟಿಂಗಲ್ಲಿ ನೋಡಬೇಕಾದ್ರೆ ನಿಮ್ಗೆ ಅಷ್ಟೇನು ಗೊತ್ತಾಗಲ್ಲ. ಆಯಿತು ಬಿಡು, ಫಾಗ್ ಲೈಟ್ ಆನ್ ಮಾಡ್ಕೊಂಡು ಸೋಯ್ ಅಂತ ಹೊಡಿಬೇಕು. ಫಾಗ್ ಲೈಟ್ ಬೆಸ್ಟ್ ಗುರು. ನಿಮಗೆ ಯಾರಾದರೂ ಟ್ರಾವೆಲರು ಇಲ್ಲ ನೈಟು ಇಲ್ಲ ಬೆಳಿಗ್ಗೆ ಹೊತ್ತಲ್ಲಿ ಏನಾದರೂ ಬೇಗ ಹೋಗಿದ್ರೆ ನೋಡಿ ಹೆಂಗೆ ಲೈಟ್ ಉರಿತೈತೆ ನೋಡಿ. ನಿಮ್ಮ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತೈತೆ ಅಂತ ಗೊತ್ತಿಲ್ಲ, ಆದರೆ ಲೈವಲ್ಲಿ ಮಾತ್ರ ಫುಲ್ ಕ್ಲಿಯರಾಗಿ ಕಾಣುತ್ತೆ ಗುರು. ಒಂದು 50-60 ಮೀಟ್ರ್ ಮುಂಚೆನೇ ಅದು ಹಂಪ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಈ ಥರ ಖಾಲಿ ಇತ್ತಂದರೆ 100 ಮೀಟ್ರ್ ಹಂಪ್ಸು ಕೂಡ ಬೇಗ ಕಾಣ್ಬಿಡುತ್ತೆ ಗುರು. ಒಳ್ಳೆ ಲೈಟು. ಆಯಿತು ಬಿಡು. ಯಪ್ಪ ನೋಡಿ ಗುರು, ಹೇಳಿ ಒಂದು 5 ನಿಮಿಷನೂ ಆಗಿಲ್ಲ ಅಷ್ಟು ಬೇಗ ಈ ಬ್ರಿಡ್ಜೇ ದಾಟ್ಬಿಟ್ಟೆ. ಒಳ್ಳೆ ಬ್ರಿಡ್ಜ್ ಗುರು ಇದು ಮಾತ್ರ. ನೋಡಿ ಫಾಗ್ ಲೈಟ್ ಅಲ್ಲಿವರೆಗೂ ಹಿಡಿತೈತೆ. ಮೆಜೆಸ್ಟಿಕ್, ಮಾಗಡಿ ರೋಡ್, ಗೋವಿಂದರಾಜನಗರ, ಮೈಸೂರು ರೋಡು ಅಂತ.
ದಟ್ಸ್ ಪವರ್ ಆಫ್ ಫಾಗ್ ಲೈಟ್. ಆಹಾ, ಹಂಸು. ಗುರುವೇ ನೋಡು ಗುರು, ಅಲ್ಲಿ ಮೈಸೂರು ಹೈವೇ. ಯಪ್ಪ, ನೋಡಿದ್ರೆ ಹೊಟ್ಟೆ ಉರಿತೈತೆ ಗುರು. ಐತಪ್ಪ. ಅಲ್ಲಿ ನೋಡಿ ಗುರು, ಅಲ್ಲಿ ನೋಡಿ ಗುರು, ಅಲ್ಲಿ ನೋಡಿ ಗುರು, ಹೈವೇ ಪಕ್ಕ. ಇದು ಬಿಸ್ನೆಸ್ ಗುರು. ಏನಂತೀರ? ಬೈಕವರು ಟೋಲಲ್ಲೆಲ್ಲ ಹೋಗ್ಬೇಕಾದ್ರೆ ಕಾಸೇನು ಕಟ್ಟಂಗಿಲ್ಲ. ಈ ಕಾರವರು ಇಲ್ಲ ಅದು ಲಾರಿ ಈ ಥರ ಹೆವಿ ವೆಹಿಕಲ್ ಹೋಗ್ಬಿಟ್ರೆ ಕಾಸು ಕಟ್ಟಬೇಕು. ನಾವು ಫ್ರೀಯಾಗಿ ಹೋಗ್ತೀವಲ್ಲ, ಅದಕ್ಕೆ ಬ್ಯಾನ್ ಮಾಡಿರ್ಬೇಕು ನನ್ನ ಪ್ರಕಾರ. ಈ ಆಕ್ಸಿಡೆಂಟ್ ಎಲ್ಲ ಸುಳ್ಳು ಬ್ರೋ. ಇವು ಗೌರ್ಮೆಂಟ್ನ ಅರ್ಥ ಮಾಡೋಕ್ಕೆ ಅರ್ಥ ಆಗಲ್ಲ. ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೌರ್ಮೆಂಟ್ಗೆ ಅಂತಲೇ ಒಂದು ಪುಸ್ತಕ ಓದಬೇಕು ಇವಾಗ. ಅದು ಗೌರ್ಮೆಂಟ್ ಅಂದರೆ ಏನು, ಯಾಕೆ, ದುಡ್ಡು ಮಾಡಬೇಕಾ ಇಲ್ಲ ಹೆಂಗೆ ಅಂತ ಎಲ್ಲ ದುಡ್ಡು ಮಾಡೋಕ್ಕೆ ಅಂತಲೇ ನಿಲ್ತಾರೆ ನೋಡಿ. ಮೇಲೆ ಹೈವೇ, ಕೆಳಗಡೆ ಸರ್ವಿಸ್ ರೋಡು. ಇದನ್ನು ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಚೆನ್ನಾಗಿದೆ ಗುರು. ಅಲ್ಲಿಂದ ಯಾಕಪ್ಪ ಬಂದೆ ಅನಿಸುತ್ತೆ. ಅಲ್ಲಿಂದ ಬೆಂಗಳೂರಿಂದ ಬಂದೆ ಸರ್ವಿಸ್ ರೋಡಲ್ಲೇ. ಇಲ್ಲಿ ನೋಡಿದ್ರೆ ಬೆಟ್ಟ ಗುಡ್ಡಗಳು ಅದ್ಭುತವಾಗಿ ಕಾಣ್ತದೆ. ಯಪ್ಪ, ಈ ಹಳ್ಳಿಗಳಲ್ಲೆಲ್ಲ 5:30 ಗುರು ಟೈಮ್. ಇವಾಗ ಕರೆಕ್ಟಾಗಿ 5:35 ಆಗ್ತೈತೆ. ನೋಡಿದ್ರೆ ಬೆಳಕು ಹೆಂಗಾಗುತ್ತೆ, ಫುಲ್ಲು ನೀಲಿ ನೀಲಿ. ಒಂಥರ ವೈಬ್ ಸಕ್ಕತ್ತಾಗೈತೆ ಗುರು. ಬಂದ್ರಿ ಗುರು ಹಳ್ಳಿ ಒಳಗಡೆ. ಇನ್ನೂ ಹಳ್ಳಿ ಸ್ವಲ್ಪ ದೂರ ಐತೆ. ಇಲ್ಲಿ ರೋಡ್ಗಳೆಲ್ಲ ಒಂಥರ ಸಖತ್ತಾಗಿತ್ತು ನೋಡಿ. ಯಪ್ಪ, ಇದು ಹಳ್ಳಿನ ಅಂತಾರೆ. ಒಳ್ಳೆ ಸೂಪರ್ ರೋಡು. ಬಾಬಾ, ಈ ಥರ ಹಾವು ರೋಡ್ ಮಾತ್ರ ಚಿತ್ರನೇ ಮಾಡಿಬಿಡ್ಬೇಕು ಗುರು. ಈ ಥರ ಹಾವು ರೋಡ್ ಸಿಕ್ಬಿಟ್ರೆ ಅಮ್ಮನ ಪಿಂಡ ಒಂಥರ ಟಫ್ ಆಗಿರುತ್ತೆ. ಹಿಂದೆ ಒಬ್ಬನು ಬುಲೆಟ್ ಬರ್ತಾನೆ, ಅವ್ನು ಸ್ವಲ್ಪ ಎಲ್ಬೋಡೆ. ಸೂಪರ್. ಬೆಳಕಾಗಿ ಹೋಯಿತೆ ಕತ್ತಲಲ್ಲಿ ಪಯಣಿಸುವ ಸುಖ ಇದೆಯಲ್ಲ. ಆಹಾ, ಓಹೋ, ಸುಂದರ ಆಗರು. ಅಲ್ಲೂ ಇಕ್ಬಿಟ್ಟವ್ರೆ, ನಂದಿನಿ ಅನಿಸುತ್ತೆ. ಅದು ಯಾವುದೇನೋ ಗೊತ್ತಿಲ್ಲ. ಹೊಸೂರು ಚೌಡೇಶ್ವರಿ ಹಳ್ಳಿ ಅಂತೆ. ಅಯ್ಯಪ್ಪ, ಏನೋ ಓದಲಕ್ಕೆ ಹೋಗಿ ಎಲ್ಲೆಲ್ಲೋ ಹಳ್ಳಕ್ಕೆ ಬಿದ್ದುಬಿಡ್ತೈತೆ. ಓಹೋ, ಬೆಳಗ್ಗೆ ಎದ್ದು ರಂಗೋಲಿ ಹಾಕೋ ಹೆಣ್ಮಕ್ಳು ಎಲ್ಲ ನಮ್ಮಂಥ ತಾಯಿಗಳಿಗೆ ಮಾತ್ರ ಪುಣ್ಯ ಸಿಗುತ್ತೆ. ಈಗಿನ ಕಾಲದಲ್ಲಿ ಅವರೇ ಎದ್ದೇಳದೆ 11-12 ಗಂಟೆ ಆಗುತ್ತೆ. ಇವ್ನು ಯಾವನಲ್ಲ ಆಫ್ ಮಾಡಲ್ಲ ಓಡ. ಐಬಿ ಮೇಲೆ ಬರ್ತೀಯಲ್ಲ, ಸುತ್ತೇರಕ್ಕೆ ಇಷ್ಟು ಬೆಳಕಾಗಿದೆ, ಕಾಣಲ್ವ ಅವನಿಗೆ. ಚೌಡೇಶ್ವರಿ ಹಳ್ಳಿ ಇನ್ನು 1.5 ಕಿಲೋಮೀಟ್ರ್ ಅಷ್ಟೇನಾ? ಬೇಬಿ, ಏನು ಬರ್ಡೇ ಅಂತ ಸ್ಪೀಡಾಗಿ ಕರ್ಕೊಂಬಂದ್ಬಿಟ್ಟಿದ್ಯಾ? ಓಹ್, 1.5 ಕಿಲೋಮೀಟ್ರು ಹತ್ರನೇ ಬಂದ್ವಿ ಗುರು. ನಾನು ಇನ್ನೂ ಕತ್ಲೆ ಇರೋ ಟೈಮಲ್ಲೇ ನಾನು ಇನ್ನು ಮೇಲೆ ಹೋಗ್ಬಿಡೋದಣ ಅಂತ ಇದ್ರೆ ಇಷ್ಟು ಬೆಳಕಾಗ್ಬಿಡತ್ತೆ ಇಲ್ಲಿ. ಈ ಸೂಪರ್ ಗುರು. ಇನ್ನು ಕೆಲವೊಂದು ಸಮಯದಲ್ಲಿ 3 ನಿಮಿಷದಲ್ಲಿ ನಾವು ಹೋಗಿರ್ತೀವಿ, ಬಂದಿರ್ತೀವಿ. ಓಹೋ, ಇಲ್ಲಿ ಸ್ವಲ್ಪ ಕತ್ಲೆ ಕಾಣ್ತೈತಲ್ಲ ಇಲ್ಲಿ. ಇಲ್ಲ ಮರಗಳಿರೋದ್ರಿಂದನಾ? ಹೇಯ್, ಈ ಥರ ರೋಡಲ್ಲಿ ಏನಾದರೂ ಆಪೋಸಿಟಲ್ಲಿ ಟ್ರ್ಯಾಕ್ಟ್ರು ಈ ಥರ ಗಾಡಿಗಳು ಬಂದ್ಬಿಟ್ರೆ ಜೈ ಜವಾನ್ ಜೈ ಕಿಸಾನ್. ಅದೇ ಗುರು, ಅಲ್ಲೈತಲ್ಲ ಮೇಲೆ, ಅದೇ ತಿಮ್ಮಪ್ಪನ ಬೆಟ್ಟ. ಆ ತಿಮ್ಮಪ್ಪನ ಬೆಟ್ಟ ಹೋಗೋಕ್ಕೆ 1 ಕಿಲೋಮೀಟ್ರ್ ಸುತ್ತ ಹಾಕೊಂಡು ಹೋಗ್ಬೇಕು. ಅಲ್ಲೋದ್ರೆ 3 ಕಲ್ಲು ಹೈಲೈಟಾಗಿ ಕಾಣುತ್ತೆ ನೋಡಿ. ಅಬ್ಬಾ ಸೂಪರ್. ವೈಸರ್ ಹಾಕೊಂಡ್ಬಿಟ್ರೆ ಕಣ್ಣೇ ಕಾಣಲ್ಲ. ರಾತ್ರಿ ಹೊತ್ತಲ್ಲಿ ಹೆಂಗೋ ಫಾಗ್ ಲೈಟ್ಗೆಲ್ಲ ಒಂಥರ ಕವರ್ ಆಗಿಬಿಡುತ್ತೆ. ಬೆಳಗಿನ ಜಾವನೇ ವೈಸರ್ ಹಾಕಬೇಕು. ಹುಡುಗರು ಬರ್ತಾರಾ ಇಲ್ವಾ ಇವರು? ಹಾಂ, ಬರ್ತಾರೆ. ಅದಕ್ಕೆ ಟ್ರಾವೆಲರ್ಸ್ಗಳೆಲ್ಲ ಮಿರರ್ ಮೇನು. ಕೆಲವೊಬ್ರು ಅವರೇ ಏನೋ ಅವ್ರ ಕಣ್ಗಳು 360 ವ್ಯೂ ಹೋಗ್ಬಿಡುತ್ತೆ ನೋಡು. ಲೆಫ್ಟು ರೈಟು ಹಿಂದೆ ಮುಂದೆ ಮೇಲೆ ಕೆಳಗೆಲ್ಲ ಮಿರರೇ ಇರಲ್ಲ ಶೋಕಿಗೆ. ಓಹೋ, ಬೆಟ್ಟ ಹತ್ತುತ್ತಾ ಇದ್ದೀವಿ ಅಂತ ಗೊತ್ತಾಯಿತು. ನಮ್ಮ ಗಾಡಿ ಮುಕ್ಕರಿತಿದೆ. ಹೋಗ್ಬೇಬಿ. ಆಹಾ, ಸೂಪರ್. ಓ ಸಾರಿ ಇಲ್ಲಿದೆ ಗುರು ತಿಮ್ಮಪ್ಪನ ಬೆಟ್ಟ. ಅದು ಬೇರೆ ಬೆಟ್ಟಗೆ ಹೇಳ್ಬಿಟ್ಟೆ ನಾನು. ಇಲ್ಲಿಂದ ರೈಟ್ ತಗೊಂಡ್ಬಿಟ್ಟು ಒಳಗಡೆಯಿಂದ ಹೋಗ್ಬೇಕು. ಅದು ಆರ್ಚ್ ಆಗ್ಬಿಟ್ಟವ್ರೆ. ಓಹೋ,
ತಿರುಪತಿ. ಅಲ್ಲೊಂದು ದೇವಸ್ಥಾನ ಇದೆ ಗುರು, ತಿರುಪತಿ ದೇವಸ್ಥಾನ. ಅದು ನೋಡ್ಕೊಂಬಿಟ್ಟು ಆಮೇಲೆ ಒಳಗಡೆ ಹೋಗ್ಬೇಕು. ಅಯ್ಯಯ್ಯಯ್ಯಯ್ಯಯ್ ಬಾಬಾ, ಅದು ಹಳ್ಳ ಐತೆ, ಓಹೋ ಬಾವಿ ಐತೆ, ಸೂಪರ್. ಈ ಪ್ಲೇಸ್ ಮಾತ್ರ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಈ ಲವರ್ಸ್ಗಳಿದಾರಲ್ಲ, ಈ ಲವರ್ಸ್ಗಳು ಇಲ್ಲ ಫ್ಯಾಮಿಲಿ ಮ್ಯಾನ್ಗಳು ಇಲ್ಲ, ನಿಮ್ಗೆ ಜೋಡಿಸ್ಬೇಕಂದ್ರೆ ಲವರ್ಸ್ ಇಲ್ಲ ಫ್ಯಾಮಿಲಿನೂ ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಫ್ರೆಂಡ್ ಜೊತೆ ಬಂದ್ಬಿಡಿ, ಬೆಸ್ಟು. ಅರ್ಥ ಆಯ್ತು ಅನ್ಸುತ್ತೆ. ಸೂಪರ್ ಆಗೈತೆ ಚಿಂದಿ ಚಿತ್ರಾನ್ನ ಮಾತ್ರ. ಬೆಟ್ಟ ಇರೋದು ಆ ಸೈಡು, ಇದೇನು ಈ ಸೈಡ್ ನೋಡಿಸ್ತತೆ. ಓಹೋ, ರಾಂಗ್ ರೋಡ್ಗೆ ಬಂದ್ಬಿಟ್ವೆ. ಕಿತ್ತಲ್ಲ ಇವು ಬಡತಾವ ಇರೋ ಕ್ಯಾಮ್ರಾ ಹಾಕೊಳ್ತೀನಿ ಅಂದ್ರೆ ಅಷ್ಟು ಬೇಗ ಓಡೋಗ್ಬಿಟ್ಟವ್ರು ಇವರು. ಬಂದ್ವಿ ನಾವು ಇಲ್ಲೇ 1 ಅವರ್ ಕಾಯ್ದೆ. ಬಡ್ಡಿ ಮಗದು ಗೇಟೇ ಓಪನ್ ಮಾಡಿಲ್ಲ. ಟಿಕೆಟ್ ಒಂದು 20 ರೂಪಾಯಿ ತೊಗೊಳ್ತಾರೆ. ನೀವೇನಾದರೂ ಸಾಟರ್ಡೆ ಸಂಡೇ ಬಂದ್ರೆ ಅಂದರೆ 50 ರೂಪಾಯಿ ಟ್ಯಾಕ್ಸ್ ಹಾಕ್ತಾರೆ. ವಾ 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 ವಾ. ಸೂಪರ್ ಸೂಪರ್. ಓಹೋ, ಇದು ಹತ್ತಲ್ಲ, 2ನೇ ಗೇರ್ ಹಾಕ್ಬಿಟ್ಟು ಹತ್ಸೋದೇ. ಇವಾಗ ಬಿಸಿಲು ಹೊಡಿತತ್ತಲ್ಲ ಗುರು ಈ ಊರಲ್ಲಿ. 5:45ಗೆಲ್ಲ ಬೆಳಕಾಗ್ಬಿಟ್ಟು 8 ಗಂಟೆಗೆ ಬಿಸಿಲು ಹೊಡಿತೈತೆ. ಓಹೋ, ಕರೆಕ್ಟಾಗಿ ಆ ಏರಿಯಾದಲ್ಲೇ ನಾವು ತಿಂಡಿ ತಿಂದಿದ್ದು. ಇವಾಗ ನೋಡಿದ್ರೆ ಇಲ್ಲಿಂದ ಆ ಏರಿಯಾನೇ ಕಾಣ್ತೈತೆ. ನೋಡು. ಓಹೋ, ಮೇಲೆ ಹೋಗ್ಬಿಟ್ಟವ್ರೆ ಬಡತಾವು. ನಾವು ಹೋಗೋಣ ಅಂತ ಹೇಳಿ ನಮ್ಮ ಗಾಡಿ ಸ್ವಲ್ಪ ರಿವರ್ಸಿಂದ ಸ್ಪೀಡ್ ಮಾಡ್ಬೇಕು ಅಷ್ಟೇ. ವಕಾರ ಇದು ಗುರು ಬೆಟ್ಟ ಹಚ್ಚೋದಂದ್ರೆ 100cc ಅಂದರೆ ಏನಂತ ತಿಳ್ಕೊಂಬಿಟ್ಟವ್ರು ಅವರು. ಚಿಂದಿ ಚಿತ್ರಾನ್ನ ಗಾಡಿನೇ ಬೆಟ್ಟ ಹಚ್ತಾ ಇದ್ದೀವಿ. ಇವನು ಇಳ್ಕೊಂಡು ಬರ್ತಾನೆ ಅವನು. ಸೂಪರಾ. ಇಳಿ ಬ್ರೋ ನೀನು. ಯಪ್ಪ ಬೆಟ್ಟ ಹಚ್ಕೊಂಡ್ ಬಂದ್ಬಿಟ್ಟ ಗುರು. ಏನು ಗುರು ಇದು ವ್ಯೂ, ಸೂಪರ್. ಆ ತಿಂಗಳು ಮುಂಚೆ ಇದಕ್ಕಿಂತ ಇನ್ನೂ ಸ್ವಲ್ಪ ಚೆನ್ನಾಗಿರಲಿಲ್ಲ, ಇವಾಗ ಸೂಪರ್ ಆಗೈತೆ. ಗಾಡಿ ಹಚ್ಕೊಂಡ್ ಬಂದಿದ್ದೀವಿ ಬೆಟ್ಟದ ಮೇಲೆ. ನೋಡಿ ಈ ಥರ ವ್ಯೂ ಬೆಟ್ಟದ ಮೇಲೆ ಗಾಡಿ ಹಚ್ಚೋ ನಿಮಗೂ ಆಸೆ ಐತಂದರೆ ಗೂಗಲ್ ಮ್ಯಾಪಲ್ಲಿ ಹೋಗ್ಬಿಟ್ಟು ತಿಮ್ಮಪ್ಪನ ಬೆಟ್ಟ ಅಂತ ಹಾಕಿ ಬೆಂಗಳೂರಿಂದ ಬರೀ 60 ಕಿಲೋಮೀಟ್ರು ಆಯ್ತು ಬಿಡು. ನೀವೇನಾದರೂ ಶಿವಾಜಿನಗರಿಂದ ಬೇರೆ ಸೈಡು ಆಲ್ಮೋಸ್ಟ್ ಬಾಣಸವಾಡಿ ಇಲ್ಲ KR ಪುರಂ ಸೈಡ್ ಏನಾದರೂ ಇತ್ತಂದರೆ ನಿಮಗೆ ಜಾಸ್ತಿ ಕಿಲೋಮೀಟ್ರ್ ಆಗಿಬಿಡುತ್ತೆ. ಅರೆ ಬಿಡು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬಂದುಬಿಡಿ. ಈ ಥರ ಒಳ್ಳೆ ವ್ಯೂ ಬೇಕಂದರೆ ಇದು ಬೈಕರ್ಸ್ಗಂತಲೇ ಮಾಡಿರೋ ಥರ ಐತೆ. ಫುಲ್ಲು ಬೆಟ್ಟದ ಮೇಲೆ ಗಾಡಿ ಹಚ್ಕೊಂಡು ನೋಡ ನಾನು 100cc ಗಾಡಿನೇ ಏರಿಸ್ಬಿಟ್ಟಿದ್ದೀನಿ. ನೀವೇನಾದರೂ ಅಡ್ವೆಂಚರೆಲ್ಲ ಗಾಡಿ ಎಲ್ಲ ಏನಾದ್ರು ತಂದುಬಿಟ್ರೆ ಚಿಂದಿ ಚಿತ್ರಾನ್ನ ಮಾಡ್ಕೊಂಬಿಡ್ಬೋದು. ಸೂಪರ್ ಗುರು. ಸಂಜೆ ಹೊತ್ತಲ್ಲಿ ಇಲ್ಲೇ ಸನ್ಸೆಟ್ ಆಗೋದು. ಇಲ್ಲೆಲ್ಲ ಫುಲ್ಲು ಆರೆಂಜ್ ಕಲರ್ ಆಗಿಬಿಟ್ಟಿರುತ್ತೆ ಗುರು. ಎಡ್ಜಲ್ಲಿ ಬಂದಿದ್ದೀನಿ. ಹಂಗೆ ಹೋಗ್ಬೋದು, ಸತ್ತಾಗ್ಬಿಡ್ತೀನಿ. ಸೂಪರ್ ಗುರು, ಸೂಪರ್. ಯಪ್ಪಿ ಫುಲ್ ಒಂದು ರೌಂಡೇ ಹೊಡೆದ್ಬಿಡ್ಬೇಕು. ನೆಕ್ಸ್ಟ್ ಟೈಮ್ ಇಲ್ಲಿ ಬರ್ತೀವ ಇಲ್ವಾ ಗೊತ್ತಿಲ್ಲ, ಬಂದ್ರೂ ಈ ಥರ ಎಂಜಾಯ್ಮೆಂಟ್ ಸಿಗುತ್ತಾ ಅಂತ. ನೋಡಿ ಮೇಲೆ ಸೂರ್ಯ. ಓಯ್ಯ ಇವನು ಯಾಕೆ ನನ್ನ ನೋಡಿ ಕಾಪಿ ಹಿಡಿತಾನೆ ನೀನು ಜೈನ್ ನನ್ನ ಮಗ. ಹಾಯ್ ಸಲ್ವಾ ಕುಮಾರ್, ಹೌ ಆರ್ ಯು? ಚಿಂದಿ ಗುರು. ಗಾಡಿ ಇಲ್ಲೇ ಎಲ್ಲಾದರೂ ಬಿಟ್ಬಿಟ್ಟು ಪಾರ್ಕ್ ಮಾಡಿ ಫೋಟೋ ಗಿಟ ಹಿಡ್ಕೊಂಡು ಸೂಪರ್ ಆಗೈತೆ ಮಾತ್ರ.
ವ್ಯೂ ಸೂಪರು. ಫೋಟೋ ಗಿಟ ಹೊಡ್ಕೊಂಡು ಆಮೇಲೆ ಲಾಗ್ ಮಾಡೋಣಂತೆ. ಅಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಹೋಗಿ ಬರೋಕ್ಕೆ ಸೂಪರಾಗಿರುತ್ತೆ. ಹೋಗಿ ಬರೋಣ ಅಂತೆ. ಅಲ್ಲ, ಇಲ್ಲಿ ತಿರುಪತಿ ದೇವಸ್ಥಾನ ಐತೆ, ದೇವಸ್ಥಾನಕ್ಕೆ ಹೋಗಿಲ್ಲ ಗುರು. ಈ ಥರ ಜಾಗ ನೋಡ್ತಾ ಜನ ಗುಡು 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 ಅಂತ ಗಾಡಿ ತಗೊಂಡು ಎದಾಡ್ತಾ ಇದ್ದೀವಿ ಚಿಕ್ಕ ಮಕ್ಕಳ ಥರ. ಅಯ್ಯೋ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಬುಲೆಟ್ನ ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಬಿಟ್ಟವನೆ. ಅಷ್ಟು ಪವರ್ ಐತೆ ಈ ಜೈಂಟ್ ನನ್ನ ಮಗನಿಗೆ. ಏನು ಬ್ರೋ ಪವರ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ. ಬುಲೆಟ್ನ ಸೆಂಟ್ರ್ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟಿದ್ರ. ನನ್ನ ಗಾಡಿಗೆ ನಾನೇ ಸೈಡ್ ಸ್ಟ್ಯಾಂಡ್ ಆಗೋಕ್ಕೆ ಹೇಳ್ತೀನಿ ನಾನು. ಇಂತು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬರೋದು ಬೆಂಗಳೂರಿಗೆ ಟ್ರಾಫಿಕಲ್ಲೇ ನಿದ್ದೆ ಎಳಿತಾ ಇದೆ ಗುರು. ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಇದೇ ರೋಡಿಗೆ ಹೋಗಿ ಮತ್ತೆ ಇದೇ ರೋಡಿಗೆ ಬರ್ತಾ ಇದ್ದೀವಿ. ಡೈಲಿ ಇದೇ ಥರ ಟ್ರಿಪ್ ಹಿಡಿತಾ ಇರಬೇಕು. ಒಂದು ಸೈಡಿಂದ ಹಂಗೆ ದುಡ್ಡು ಬರ್ತಾ ಇರ್ಬೇಕು. ಅವಾಗ ಒಂಥರ ಮಜಾ ಇರುತ್ತೆ. ಏನೇ ಮಾಡೋಕ್ಕಾಗಲ್ಲ. ಮತ್ತೆ ಮುಂದಿನ ವಿಡಿಯೋ ಬರೋವರೆಗೂ ಕಾಯ್ತಾರೆ. ಯಾರಾದರೂ ಹೊಸವರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.